ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋ ಅಥವಾ ಲಂಚ್ ಬಾಕ್ಸ್ಗೋ ಆಗಲಿ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಇದಕ್ಕೆ ಎಣ್ಣೆಯನ್ನು ಕಡಿಮೆ ಹಾಕ್ಕೋಬೇಕು. ರೈಸಲ್ಲಿ ಎಣ್ಣೆ ಥರ ಇದ್ದರೆ ಜಾಸ್ತಿ ಊಟ ಮಾಡೋಂಗಾಗಲ್ಲ, ಹಾಗಾಗಿ ಸ್ವಲ್ಪ ಆಯಿಲನ್ನು ಕಡಿಮೆ ಹಾಕೊಳ್ಳಿ. ಸೊ ಈಗ ನಾನು ಎಣ್ಣೆಯನ್ನು ಬಿಸಿಯಾದ ನಂತರ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಹಾಗೂ ನೋಡಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ 1 ಬೌಲ್ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಹಾಗೂ 1 ಬೌಲ್ ಬೀನ್ಸನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವ ಥರ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ಆ್ಯಸ್ ಯು ಲೈಕ್, ನೀವು ಹೇಗಾದರೂ ಕಟ್ ಮಾಡ್ಕೋಬೋದು. ಹಾಗೂ ಒಂದು ಕ್ಯಾಪ್ಸಿಕಮ್ಮ ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಎಷ್ಟು ವೆಜಿಟೇಬಲ್ಸ್ ಹಾಕ್ತಿರೋ ಅಷ್ಟು ಚೆನ್ನಾಗಿ, ಅಷ್ಟು ಟೇಸ್ಟಿಯಾಗಿ ನಿಮಗೆ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಆಲ್ಮೋಸ್ಟ್ ವೆಜಿಟೇಬಲ್ಸ್ನೇ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ರುಚಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈಗ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವೇ ನೋಡ್ತಿರ್ಬೋದು, ಜಾಸ್ತಿ ತರಕಾರಿನ ಬೇಯಿಸ್ಲಿಕ್ಕೆ ಹೋಗಬೇಡಿ, ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ಮೀಡಿಯಮ್ಮಾಗೆ ಬೇಯಿಸ್ಕೊಳ್ಳಿ. ತಿನ್ನುವಾಗ ಸ್ವಲ್ಪ ಹಸಿ ಹಸಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಮನೇಲಿ ಮಕ್ಳಿಗೂ ಅಥವಾ ದೊಡ್ಡವ್ರಿಗಾಗಲಿ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಹಾಗೂ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಕೂಡ ಆಗುತ್ತೆ. ನೋಡ್ಬೋದು, ನೋಡಿ ಈಗ ಒಂದು 2-3 ನಿಮಿಷ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಈಗ 1 ಬೌಲ್ನಷ್ಟು ನಾನು ಈರುಳ್ಳಿಯನ್ನು ಉದ್ದುದ್ದನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಇದನ್ನು ಈರುಳ್ಳಿಯನ್ನು ಒಂದು 2 ನಿಮಿಷ ಮಾತ್ರ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಿದರೆ ಟೇಸ್ಟ್ ಆಗೋಲ್ಲ, ಹಾಗಾಗಿ ನಾನು 2 ನಿಮಿಷ ಮಾತ್ರ ಫ್ರೈ ಮಾಡಿದ್ದೀನಿ. ನೋಡಿ, ಮಧ್ಯಾಹ್ನ ನಿಮಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಟ್ಟೋಕ್ಕೆ ಏನೂ ರೆಸಿಪಿ ಇಲ್ಲ ಅಂದ ತಕ್ಷಣ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ಅವ್ರಿಗೂ ಕೂಡ ವೆಜಿಟೇಬಲ್ಸ್, ಇದೊಂಥರ ವೆಜಿಟೇಬಲ್ಸ್ ರೈಸ್ ಆದಂಗೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಕಸ್ತೂರಿ ಮೆಂತ್ಯವನ್ನು ಹಾಕಿ, ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ 1 ಚಿಟಿಕೆಯಷ್ಟು ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕಬೇಡಿ. ಈಗ ಉದ್ದುದನ್ನೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಹಣ್ಣನ್ನು, 1 ಟೊಮ್ಯಾಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ತರಕಾರಿಯನ್ನು ಜಾಸ್ತಿ ಬೇಯಿಸಿಲ್ಲ, ಹಸಿ ಹಸಿಯಾಗಿ ಇದೆ, ನೀವು ನೋಡ್ಕೋಬೋದು. ನೋಡಿ, ಗ್ಯಾಸನ್ನು ಈಗ ಲೋ ಫ್ಲೇಮಲ್ಲಿಟ್ಟು ಒಂದು 2 ನಿಮಿಷ ಮಾತ್ರ ಬೇಯಿಸ್ಕೋಬೇಕು. ವೆಜಿಟೇಬಲ್ಸ್ ಇದ್ದರೆ ಮಕ್ಕಳು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದಾಗ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಕೂಡ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ 1-2 ಎಲೆ ಕೊತ್ತಂಬರಿನ ಹಾಕಿದ್ದೀನಿ ಅಷ್ಟೇ. ನಿಮ್ಮ ಕೊತ್ತಂಬರಿ ಇಲ್ಲಾಂದರೆ ಬೇಡ ಅಂದರೂ ನೀವು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಸೊ ಈಗ ನಾನು ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಚಿಕನ್ ಕಾಟುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಫ್ರೈಡ್ ರೈಸ್ ಪೌಡರ್ ಇರುತ್ತಲ್ವ, ಅದು ಕೂಡ ಹಾಕ್ಕೋಬೋದು. ನಾನು ಅದನ್ನೇನು ಹಾಕಿಲ್ಲ. ಕಾಟುವ ಮಸಾಲ ಚಿಕನ್ದು ಅದು ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗಾಗಿ ನಾನು ಅದನ್ನು ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ. ಜಾಸ್ತಿ ಪೌಡರ್ ಯೂಸ್ ಮಾಡಿದರೆ, ಮಸಾಲೆ ಜಾಸ್ತಿ ಆದರೆ ಮಕ್ಕಳು ಕೂಡ ಊಟ ಮಾಡೋಲ್ಲ, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಈಗ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೇ ನೋಡ್ತಿರ್ಬೋದು. ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾನು ಇಲ್ಲಿ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕಬೇಕು. ಯಾಕೆ ಅಂದರೆ ಕ್ಯಾಪ್ಸಿಕಮ್ ಒಂದೊಂದು ಸಲ ಅದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಹಾಗಾಗಿ ಮೀಡಿಯಮಾಗಿ ಅರ್ಧ ಸ್ಪೂನ್ ಖಾರ ಪುಡಿ ಹಾಕಬೇಕು. ಹಾಗೂ ನಾನಿಲ್ಲಿ 1 ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ. ಯಾಕೆ ಸೋಯಾ ಸಾಸ್ ಹಾಕ್ತಿದ್ದೀನಿ ಅಂದರೆ, ಸೋಯಾ ಸಾಸ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿರುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಟೊಮ್ಯಾಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ನಿಮಗೆ ಫ್ರೈಡ್ ರೈಸ್ ತುಂಬ ಸ್ವೀಟ್ ಆಗಿರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಗೋಬಿ ಫ್ಲೇವರ್ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಸೋಯಾ ಸಾಸ್ ಆಮೇಲೆ ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಂಡು ಒಂದು 2 ನಿಮಿಷ ಮಾತ್ರ ಫ್ರೈ ಮಾಡ್ಕೋಬೇಕು. ಈಗ ನೀವು ಅನ್ನನ ಮೊದಲಿಗೆ ಹಾಫ್ ಆನ್ ಅವರ್ ಗಂಟೆ ಮುಂಚೆನೇ ನೀವು ಚೆನ್ನಾಗಿ ಆರಿಟ್ಕೊಂಡಿರಬೇಕು, ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಬಿಸಿಯನ್ನು ಕಲಿಸೋದ್ರಿಂದ ಫ್ರೈಡ್ ರೈಸ್ ಟೇಸ್ಟ್ ಹೋಗಿಬಿಡುತ್ತೆ. ಹಾಗಾಗಿ ನೀವು ಇದೊಂದು ರೆಸಿಪಿ ಮಾಡ್ತೀರಾ ಅಂದರೆ ಹಾಫ್ ಆನ್ ಅವರ್ ಮುಂಚೆನೇ ಚೆನ್ನಾಗಿ ರೈಸ್ನ ಉದುರುದುರಾಗಿ ಮಾಡಿ ಆರಿರಬೇಕು. ಈಗ ಆರಿರುವಂಥ ರೈಸ್ನ ನಾನು ಚೆನ್ನಾಗಿ ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು, ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು. ಗ್ಯಾಸನ್ನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ಈ ಥರ ರೆಸ್ಟೋರೆಂಟ್ಗಳೆಲ್ಲ ಅಥವಾ ಎಲ್ಲೋ ಹೋಟೆಲ್ಗಳೆಲ್ಲ ನೀವು ಟೇಸ್ಟ್ ನೋಡಿರ್ತೀರ, ಅಲ್ಲಿ ಯಾಕೆ ಹೋಗಿ ತಿನ್ಬೇಕು, ಮನೇಲೇ ನೀವು ಈ ಥರ ವೆಜ್ ಫ್ರೈಡ್ ರೈಸ್ ಬರೀ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಇದ್ದರೆ ನೀವೇ ಮನೇಲಿ ರೆಡಿ ಮಾಡ್ಬೋದಲ್ಲ. ನೋಡಿ, ಈ ಥರ ಸ್ವಲ್ಪ ಅನ್ನ ಉಂಡೆ ಉಂಡಿದ್ರೆ ಚೆನ್ನಾಗಿ ಹೊಡ್ಕೊಂಡು ರೈಸ್ ಕಲಿಸ್ಕೊಂಡು
ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನನ್ನ ಹೊಸ ಹೊಸ ವೀಡಿಯೋಗಳಿಗೆ ನೀವು ಕಾಯ್ತಾ ಇರಿ. ನೋಡಿ, ಈಗ ನೋಡ್ತಿರ್ಬೋದು ಒಂದು 2 ನಿಮಿಷ ರೈಸನ್ನು ಹಾಕಿ ಕಲಸಿದ ನಂತರ ಗ್ಯಾಸನ್ನು ಆಫ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.